ಇನ್ನು ಮುಖ್ಯಮಂತ್ರಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ನಾವೇ ಕರ್ನಾಟಕದಿಂದ ಆಯ್ಕೆ ಮಾಡೋದಕ್ಕೆ ಮನವಿ ಮಾಡಿದ್ವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕನಕಪುರದ ಬಿಜ್ಜಹಳ್ಳಿ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಒಬಿಸಿ ಸಮಿತಿಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿಯೇ ಸುಮಾರು 40ಕ್ಕೂ ಅಧಿಕ ಒಬಿಸಿ ನಾಯಕರಿದ್ದಾರೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಅವರ ಸಲಹೆಯೂ ಪಡೆಯಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿಯವರು ಟೀಕೆ ಮಾಡಲಿ, ಇಲ್ಲೇ ಹೋದರೆ ಅವರಿಗೆ ಸಮಾಧಾನ ಆಗಲ್ಲ ಅಂತ ಹೇಳಿದ್ದಾರೆ. ಟೀಕೆಗಳು ಯಾವತ್ತೂ ಸಾಯ್ತವೆ, ಕೆಲಸಗಳು ಯಾವತ್ತೂ ಉಳಿತೆ ಅಂತ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಆದರೆ ಇದನ್ನೇ ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ. ಅವ್ರನ್ನ ಸೆಂಟ್ರಲ್ಲೇ ಕಳಿಸೋದಕ್ಕೆ, ಇಲ್ಲಿಂದ ಇಳಿಸೋದಕ್ಕೋಸ್ಕರ ಇದನ್ನ ಏನಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ನಾನು ಸಿದ್ದರಾಮಯ್ಯ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು. ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ. ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಅಂತ ಅಂದ್ಬಿಟ್ಟು, ನಾನೇ ಕರ್ನಾಟಕದಲ್ಲಿ ಮಾಡಿ ಅಂತ. ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಯೂನಿಯನ್ ಮಿನಿಸ್ಟರ್ಸು, ಫಾರ್ಮರ್ ಕೆಲವು MP ಗಳು, OBC ಲೀಡರ್ಸ್ ಎಲ್ಲ ಬರ್ತಾರೆ. ಸೊ OBC ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡದಿದೆ. ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು. ಒಕ್ಕಲಿಗರು ನ್ಯಾಷನಲ್ ಲೆವೆಲ್ OBCಗಳೇ. ಸೊ ಲಿಂಗಾಯತಲ್ಲೂ OBCಗಳಿದ್ದಾರೆ, ಬಡವರಿದ್ದಾರೆ. ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸೀಮಿತವಾಗಿದೆ. ಸೊ ಕೆಲವು ಡಿಪಾರ್ಟ್ಮೆಂಟ್ಗಳಿದೆ, OBC ಡಿಪಾರ್ಟ್ಮೆಂಟ್ ಇದೆ, SC ಡಿಪಾರ್ಟ್ಮೆಂಟ್ ಇದೆ, ರೈತರ ವಿಭಾಗ ಇದೆ, ಮೈನಾರಿಟಿ ವಿಭಾಗ ಇದೆ. ಮೈನಾರಿಟಿಗೆ ಜೈನು ಸೇರ್ತಾರೆ, ಕ್ರಿಶ್ಚಿಯನ್ನು ಸೇರ್ತಾರೆ, ಸಿಖ್ಖು ಸೇರ್ತಾರೆ. ಸೊ ಎಲ್ಲರಿಗೂ ಕೂಡ ನಾವು ಸಮಾನತೆಯನ್ನು ನೋಡ್ತೇವೆ. ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿಯವರು. ಆಯಿತು, ಮಾಡಿ. ಅವ್ರ ಪಾಪ ಅವರು ಟೀಕೆ ಮಾಡಿಲ್ಲ ಅಂದ್ರೆ ಅವ್ರಿಗೂ ಸಮಾಧಾನ ಆಗೋದಿಲ್ವಲ್ಲ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹಿಂದೆ ಹೇಳಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.